ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಶ್ರೀ ಜಯಪ್ರಕಾಶ್ ನಾರಾಯಣರವರ ಸೇವಾ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ MCC ತಂಡದ ವತಿಯಿಂದ BNR ಕಪ್ 2026 ಕ್ರಿಕೆಟ್ ಪಂದ್ಯಾವಳಿಗಳನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದಾರೆ. ದಿನಾಂಕ 6ರ ಗುರುವಾರದಿಂದ 4 ದಿನಗಳು ಪಂದ್ಯ ನಡೆಯಲಿದ್ದು ಭಾನುವಾರ ಫೈನಲ್ ಪಂದ್ಯ ನಡೆಯಲಿದೆ. ಈಗಾಗಲೇ 2 ಜಿಲ್ಲೆಗಳಿಂದ 20 ತಂಡಗಳು ಅಖಾಡಕ್ಕಿಳಿಯಲಿವೆ. ಮೊದಲನೇ ಬಹುಮಾನ 1,11,111 ಮತ್ತು ಟ್ರೋಫಿ. ಎರಡನೆಯ ಬಹುಮಾನ 55,555 ರೂಪಾಯಿಗಳು ಮತ್ತು ಟ್ರೋಫಿ. ವಿಶೇಷವಾಗಿ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಬ್ಯಾಟ್ ಗಿಫ್ಟ್, ಬೆಸ್ಟ್ ಬೌಲರ್ಗೆ MS ಕಂಪನಿಯ ಶೂಸ್, ಬೆಸ್ಟ್ ಫೀಲ್ಡರ್ಗೆ ಟ್ರೋಫಿ ನೀಡಲಿದ್ದಾರೆ. ಎಲ್ಲಿ ಅಂತೀರಾ? ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಅದ್ದೂರಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿ ಎಂದು MCC ತಂಡ ಮನವಿ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಾದ BN ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ BNR ಕಪ್ 2026 MCC ತಂಡದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 6/8/2026ರಿಂದ ದಿನಾಂಕ 9/8/2026 ಸ್ಥಳ ನೆಹರು ಕ್ರೀಡಾಂಗಣ ಶಿಡ್ಲಘಟ್ಟ ಟೌನ್ನಲ್ಲಿ ಏರ್ಪಡಿಸಿದ್ದೀವಿ. ಇದು 4 ದಿನ ಒಂದು ಕ್ರಿಕೆಟ್ ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಭಾಳ ಸಂಭ್ರಮಾಚರಣೆಯಿಂದ ಆಚರಿಸಬೇಕಂತ ನಾವು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಿಗೆ ಕಾಮೆಂಟೇಟರಿ ಆಗಿ ಅಬ್ಬಾಸ್ ಬಬ್ಲು ಅಂತ ಗೋರಿಬಿದನೂರು ಮತ್ತು ಅಸ್ಗರ್ ಅಲಿ ಅಂತ ಶೃಂಗೇರಿಯಿಂದ ಅವರಿಗೆ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಈ ಟೂರ್ನಿಗೆ ಅಂಪೈರ್ಸ್ ಆಗಿ ಸಂತೋಷ್ ಕುಮಾರ್ ಒಡಿಸ್ಸಾ ಮತ್ತು ಲಕ್ಕಿ ಅವರು ಇಬ್ಬರೂ ಒಡಿಸ್ಸಾ ಅಂಪೈರ್ಸು, ಡ್ಯಾನ್ಸಿಂಗ್ ಅಂಪೈರ್ಸ್ ಇರ್ತಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಟ, ಘಟಾನುಘಟಿ ತಂಡಗಳು. ಈ ಟೂರ್ನಿಗೆ 20 ತಂಡಗಳು ನೋಂದಾಯಿಸಿದ್ದೇವೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ 8 ತಂಡಗಳು, ಕೋಲಾರ ಡಿಸ್ಟಿಕ್ 8 ತಂಡಗಳು ಮತ್ತು ಶಿಡ್ಲಘಟ್ಟ ಟೌನ್ನ 4 ತಂಡಗಳು 5 ಭಾಗಗಳಾಗಿ ವಿಂಗಡಣೆ ಮಾಡಿ ಒಂದು 4 ದಿನ ಒಂದು ನಮ್ಮ ಶಾಸಕರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಿ 6ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಂಡು 9ನೇ ತಾರೀಕು ಗಂಟೆಗೆ ಕೊನೆಗೊಳ್ಳುತ್ತದೆ. ಉದ್ಘಾಟನೆ 9 ಗಂಟೆ ಗುರುವಾರ 6ನೇ ತಾರೀಕು ಇರ್ತದೆ. ಮತ್ತು ಆ ದಿನ ಉದ್ಘಾಟನೆ ಇರ್ತದೆ. ಮತ್ತು 8ನೇ ತಾರೀಕು 5 ಗಂಟೆಗೆ ನಾವು ನಮ್ಮ ಶಾಸಕರ BN ರವಿಕುಮಾರ್ ಅವರ ಆ ಹುಟ್ಟುಹಬ್ಬವನ್ನು ನೆಹರು ಕ್ರೀಡಾಂಗಣದಲ್ಲಿ ಆಚರಿಸುತ್ತೀವಿ. ಎಲ್ಲ ಆಟಗಾರರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಾವು ತಿಳಿಪಡಿಸ್ತಾ ಇದ್ದೀವಿ. 8/8/2026 ಇದು 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಏನಾದರೂ ಪ್ರೈಸ್ಗಳು ಇಟ್ಟಿದ್ದೀರಾ ಸರ್? ಮೊದಲನೇ ಬಹುಮಾನ 1,11,111 ರೂಪಾಯಿ, ದ್ವಿತೀಯ ಬಹುಮಾನ 55,550 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನು ನಾವು ವಿತರಿಸ್ತಾ ಇದ್ದೀವಿ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಒಂದು ಬ್ಯಾಟು, ಬೆಸ್ಟ್ ಬೌಲರ್ಗೆ ಒಂದು SA ಕಂಪ್ನಿಯಿಂದ ಶೂಸ್ ಕೊಡ್ತಾ ಇದ್ದೀವಿ, ಬೆಸ್ಟ್ ಫೀಲ್ಡರ್ಗೆ ಒಂದು ಉತ್ತಮವಾದ ಟ್ರೋಫಿ